ಹಲೋ. ನಾನು. ಗೊತ್ತಾಯ್ತು. ಥ್ಯಾಂಕ್ಸ್. ಏಕೆ? ನೀವು ಕಳಿಸಿದ ಮಲ್ಲಿಗೆ ಹೂಗೆ. ಥ್ಯಾಂಕ್ಸ್ ನನ್ಗ? ಮಲ್ಲಿಗೆ ಹೂಗ? ನಿಮಗೆ. ಮಲ್ಲಿಗೆ ಹೋಗಿ ಥ್ಯಾಂಕ್ಸ್ ಹೇಳಲ್ವಾ? ನೀವು ಕಳಿಸಿದ ಮೇಲೆ ಅದು ನನ್ನ ಜೀವನದ ಮಲ್ಲಿಗೆ ಹೂ. ಚೆನ್ನಾಗಿ ಮಾತಾಡ್ತೀರಾ. ಎಷ್ಟೇ ಆದರೂ ಟೀಚರ್ ಅಲ್ವಾ? ಪ್ರೀತಿ ವಿಚಾರದಲ್ಲಿ ನೀವೇ ನನ್ನ ಗುರು. ನಿಮ್ಗನ್ಸತ್ತಾ ನನಗೆ ಪ್ರೀತಿ ಮಾಡಕ್ಕೆ ಬರುತ್ತೆ ಅಂತ? ನೀವು ಕಳಿಸಿರೋ ಮಲ್ಲಿಗೆ ಹೂವಿಂದನೇ ಗೊತ್ತಾಗುತ್ತಲ್ವಾ? ನೀವು ಮುಡಿದ ಮೇಲೆ ಆ ಮಲ್ಲಿಗೆ ಹೂಗೆ ಇನ್ನಷ್ಟು ಅಂದ ಬಂದಿರಬೇಕಲ್ವಾ? ಈ ಮಲ್ಲಿಗೆ ಹೂನಲ್ಲಿ ನಿಮ್ಮ ಪ್ರೀತಿ ಇದೆ, ನಿಮ್ಮ ಸ್ಪರ್ಶ ಇದೆ. ಅದಕ್ಕೆ ಈ ಮಲ್ಲಿಗೆ ಹೂ ನನಗೆ ಅಂದವಾಗಿ ಕಾಣಿಸ್ತಾ ಇದೆ. ನೀವು ಎದುರುಗಡೆ ಇರಬೇಕಿತ್ತು. ನೋಡಕ್ಕೆ ಎರಡು ಕಣ್ಣು ಸಾಲಲ್ಲ ಅಂತೀರಾ? ಇಂದು ನಾಳೆಗಳ ಜೋಲಿ ತೂಗುತ್ತಿದೆ. ಒಂದು ಕೆಲಸ ಮಾಡ್ತೀನಿ, ಇಲ್ಲಿಂದನೇ ನಿಮ್ಮನ್ನ ಇಮ್ಯಾಜಿನ್ ಮಾಡ್ಕೊತೀನಿ. ನೀವು ಹೂವ ಹೇಗೆ ಕಾಣಿಸ್ತೀರಾ ಅಂತ. ನನಗೆ ನಾಚಿಕೆ ಆಗುತ್ತೆ. ನದಿ ಹಾಗೆ ಹರಿದೋಗ್ಬೇಡ್ರಿ. ನದಿಯಾಗಿ ಹರಿದೋದ್ರು ಸೇರೋದು ವಿಕ್ರಮ್ ಸಿಂಹ ಅನ್ನೋ ಮಹಾನದಿಗೆ ಅಲ್ವಾ? ಬದುಕೆನ್ನುವ ಮಹಾನದಿ. ನಾನು ಯಾವ ಕಲರ್ ಸೀರೆ ಉಟ್ಕೊಂಡಿದ್ದೀನಿ ಗೊತ್ತಾ? ಯಾವ ಕಲರ್? ಪ್ಯಾರೆಟ್ ಗ್ರೀನ್ ಕಲರ್. ನೀವು ನೋಡೋಕ್ಕಾಗ್ತಿರ್ವಲ್ಲ ಅಂತ ಬೇಜಾರು. ಫೋಟೋ ತೆಗೆದು ಕಳಿಸ್ತೀನಿ, ನೋಡ್ತೀರಾ? ಖಂಡಿತ ಕಳಿಸಿ. ಹೇಗಿದೆ ಅಂತ ಹೇಳಬೇಕು. ಓಕೆ, ಹೇಳ್ತೀನಿ. ಓಕೆ, ಬಾಯ್. ಬಾಯ್. ಬೇಗ ಬನ್ರಮ್ಮ, ತಡ ಆಯ್ತು ಅಂದ್ರೆ ಅಲ್ಸಿಂಗು ದೇವಸ್ಥಾನದ ಬಾಗಿಲು ಹಾಕೊಂಡು ಹೊರಟೋಗ್ತಾನೆ. ನಾನ್ ರೆಡಿ. ನೀವು ಬಿಡಿಯಪ್ಪ, ಸೂಪರ್ ಫಾಸ್ಟ್. ಈ ನನ್ನ ಮಕ್ಳಿದಾರಲ್ಲ, ಆ ದೇವಸ್ಥಾನಕ್ಕೆ ಹೋಗೋಕ್ಕೂ ಅದ್ ಏನೇನೋ ಮೆತ್ಕೊಂಡ್ ಬರ್ತಾರೆ. ಅಂಕಲ್, ಜಾಸ್ತಿ ಮೆತ್ಕೊಂಡ್ರೆ ದೇವ್ರಿಗೆ ಇವ್ರು ಗುರ್ತು ಸಿಗಲ್ಲ. ಸರಿಯಾಗಿ ಹೇಳಿದ್ರಿ. ನಾನ್ ರೆಡಿ ಇದ್ದೀನಪ್ಪ. ಇನ್ನು ನಿನ್ ದೊಡ್ಡ ಮಗ್ಳೇ ರೆಡಿ ಆಗಿಲ್ಲ, ಮೊದ್ಲು ಅವಳನ್ ಕರಿ. ಅಂಕಲ್, ನಮ್ಮ ಮತ್ಗೆ ಯಾವಾಗ್ಲೂ ರೆಡಿ. ಅತ್ಗೆ ಅತ್ಗೆ ದರದಂ ದದಂ ದರದಂ ದಂ ದರದಂ ದದಂ ದರದಂ ದಂ ದರದಂ ದದಂ ದರದಂ ದಂ ದರದಂ ದರದಂ ದಂ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು.
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.